ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಪ್ರೇಮಪೂರ್ವಕವಾಗಿ ಸ್ವಾಗತಿಸುತ್ತಾ, ಕರ್ನಾಟಕ ರಾಜ್ಯದ ದೇವನಗರಿ ಜಿಲ್ಲೆಯೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ದಾವಣಗೆರೆ ಜಿಲ್ಲೆಯಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಧಾರ್ಮಿಕ ಪುಣ್ಯ ಪುರಾಣ ಪ್ರವಚನ ಕ್ಷೇತ್ರಗಳು ಹಾಗೂ ಮಠಮಾನ್ಯಗಳು ಸಂಸ್ಥಾಪನೆಗೊಂಡಿರುವಂತಹ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಾಲುಡತಿ ಗಿರಿಯಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಗವಿಮಠವು ಸಂಸ್ಥಾಪನೆಗೊಂಡಿದ್ದು, ಶ್ರೀ ಮಠದ ಸನ್ನಿಧಾನದಲ್ಲಿ 52 ವರ್ಷಗಳಿಂದ ಅನುಷ್ಠಾನಕ್ಕೆ ಬಂದಿರುವಂತಹ ಇಷ್ಟಲಿಂಗ ಅನುಷ್ಠಾನ ಧಾರ್ಮಿಕ ಕಾರ್ಯಕ್ರಮವು ಇಂದಿಗೂ ಕೂಡ ಅಂದಿನಂತೆ ಮುಂದುವರೆದುಕೊಂಡು ಸಾಗುತ್ತಿರುವಂಥದ್ದು. ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಭವ್ಯ ಪರಂಪರೆಯ ಧಾರ್ಮಿಕ ಇತಿಹಾಸವಾಗಿದೆ. ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರು ಇಂದಿಗೂ ಕೂಡ 52ನೇ ವರ್ಷದ ಇಷ್ಟಲಿಂಗ ಅನುಷ್ಠಾನ ಕಾರ್ಯಕ್ರಮವನ್ನು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಧಾರ್ಮಿಕ ಪರಂಪರೆಯ ಅನುಸಾರವಾಗಿ ಮುಂದುವರಿಸಿಕೊಂಡು ಸಾಗುತ್ತಿದ್ದಾರೆ. ನಾಡಿನ ಸರ್ವ ಭಕ್ತ ಬಾಂಧವರ ಸಹಕಾರ ಹಾಗೂ ಶ್ರೀಮಠದ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಇಷ್ಟಲಿಂಗ ಅನುಷ್ಠಾನ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಸಾಗುತ್ತಿದ್ದು, ವಿಶೇಷ ಆಹ್ವಾನಿತರು, ಸೇವಾಕರ್ತರು ಹಾಗೂ ಸೇವಾನಿರತ ಭಕ್ತ ಬಾಂಧವರ ಸಹಭಾಗಿತ್ವದೊಂದಿಗೆ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮವು ನವೆಂಬರ್ 6ರಿಂದ ನವೆಂಬರ್ 27ರವರೆಗೆ 21 ದಿನಗಳ ಕಾಲ ಇಷ್ಟಲಿಂಗ ಅನುಷ್ಠಾನ ಧಾರ್ಮಿಕ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಸಾಗುತ್ತಿರುವಂಥದ್ದು. ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಗವಿಮಠದ ವಿಶೇಷ ಧಾರ್ಮಿಕಾಚರಣೆಯ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು, ಪುರಾಣಿಕರು, ಸೇವಾಕರ್ತರು ಬಂದು ಧರ್ಮಜಾಗೃತಿ ಕಾರ್ಯಕ್ರಮದಲ್ಲಿ ದಿವ್ಯವಾದ ಧರ್ಮ ಸಂದೇಶವನ್ನು ಉಣಬಡಿಸುವ ಮೂಲಕ ಶರಣೆಂದು ಬರುವಂತಹ ಭಕ್ತ ಬಾಂಧವರಿಗೆ ಉದ್ಧರಿಸುತ್ತಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯ ಶುಭಾನುಗ್ರಹ ಇಂದಿಗೂ ಕೂಡ ಮುಂದುವರೆದುಕೊಂಡು ಸಾಗುತ್ತಿರುವಂಥದ್ದು ಇಲ್ಲಿನ ಕ್ಷೇತ್ರದ ಮಹಿಮೆಯಾಗಿದೆ. ಬಸವಾಪಟ್ಟಣದ ಗವಿಮಠದ ಸನ್ನಿಧಾನದಲ್ಲಿ ಇಷ್ಟಲಿಂಗ ಅನುಷ್ಠಾನದ ನಿಮಿತ್ತವಾಗಿ ಪ್ರತಿನಿತ್ಯ ಸಂಜೆ ಧರ್ಮಸಭೆ, ಜನಜಾಗೃತಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದ್ದು, ನಾಡಿನಾದ್ಯಂತ ಭಕ್ತ ಬಾಂಧವರು ಬಂದು ಭಾಗವಹಿಸುತ್ತಿರುವಂಥದ್ದು ಇಲ್ಲಿನ ಕಾರ್ಯಕ್ರಮದ ವಿಶೇಷವಾಗಿದೆ. ಸರ್ವ ಭಕ್ತ ಬಾಂಧವರಿಗೆ ಜ್ಞಾನದಾಸೋಹದ ಜೊತೆಗೆ ಅನ್ನದಾಸೋಹವನ್ನು ಉಣಬಡಿಸುತ್ತಿರುವಂತಹ ಈ ಕಾರ್ಯಕ್ರಮ ನಿಜಕ್ಕೂ ಆದರಣೀಯವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳು ಸರ್ವರಿಗೂ ಶುಭಾನುಗ್ರಹವನ್ನು ಅನುಗ್ರಹಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ನಮಸ್ಕಾರ.